ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಮಂಡ್ಯ ನಗರದ ಸ್ವರ್ಣಚಂದ್ರದ ಉದ್ಯಾನವನದಲ್ಲಿ ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರ ಸಂಘ, ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಜೈ ಕರ್ನಾಟಕ ಪರಿಷತ್ತು ವತಿಯಿಂದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣರವರ ನೇತೃತ್ವದಲ್ಲಿ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿರವರಿಂದ ವೀರಯೋಧರ ಸಮಾಧಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರು ಹಾಗೂ ಜೈ ಕರ್ನಾಟಕ ಪರಿಷತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಎಸ್.ಪಿ. ಸಾಹೇಬರು ಸಹ ಬಂದಿದ್ದಾರೆ. ಮತ್ತು ಎಲ್ಲ ಸಂಘಟನೆಗಳು ಬಂದಿದ್ದಾರೆ. ಜೈ ಕರ್ನಾಟಕ ಪರಿಷತ್ತಿನ ಅಧ್ಯಕ್ಷರು ಮುಂದೆ ಮಾತಾಡ್ತಿದ್ರ ಬಗ್ಗೆ ಅವರಿಗೆ ಬಯಸುತ್ತಾರೆ. ವೀರ ಯೋಧರು ತಮ್ಮ ಜೀವವನ್ನು ತ್ಯಾಗ ಮಾಡಿದಂತಹ ದಿವಸ ಇವತ್ತು ಇಡೀ ಭಾರತದಲ್ಲಿ ಭಾರತೀಯರು ಈ ಆಚರಣೆಯನ್ನು ಮಾಡಬೇಕಾಗಿರೋದು. ಇವತ್ತು ಪ್ರಧಾನಿಗಳು ಈಗ ಆಲ್ರೆಡಿ ಅವರು ಡೆಲ್ಲಿನಲ್ಲಿ ಇಂಡಿಯಾ ಗೇಟ್ನಲ್ಲಿ ಇವತ್ತು ಮಾಡಿದ್ದಾರೆ, ಕಾರ್ಗಿಲ್ಗೆ ಇವತ್ತು ಹೋಗಿದ್ದಾರೆ. ಪ್ರತಿ ವರ್ಷ ಪ್ರಧಾನಿಗಳು ಮಾಡ್ತಕ್ಕಂಥ ಕೆಲಸ ನಾವು ಪ್ರತಿ ವರ್ಷ ಇಲ್ಲಿ ನಮ್ಮ ಏನು ನಿವೃತ್ತ ವೀರ ಯೋಧರಿದ್ದಾರೆ ಎಲ್ಲರೂ ಸೇರಿ ಮತ್ತೆ ನಮ್ಮ ಜೈ ಕರ್ನಾಟಕ ಪರಿಷತ್ತು ಪ್ರತಿ ವರ್ಷ ನಾವು ಇಲ್ಲಿ ಸೇರ್ತೇವೆ. ಯಾಕೆಂದ್ರೆ ನೆನಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಏನು ಕಾರ್ಗಿಲಲ್ಲಿ ನಡೆದಂತಹ ಆ ಯುದ್ಧದಲ್ಲಿ ಆ ಪಾಪಿ ಪಾಕಿಸ್ತಾನಿಗಳು ಅಚ್ಚರಿ ಅಂದ್ರೆ ಅಲ್ಲಿಯ ಪ್ರಧಾನಿ ಆಗಿದಂತಹ ನವಾಜ್ ಶರೀಫ್ ಕೂಡ ಈ ವಿಷಯ ಗೊತ್ತಿರಲಿಲ್ಲವಂತೆ. ಯಾವುದೋ ಒಂದು ಆಪರೇಷನ್ ಭದ್ರಾ ಅಂತ ಹೇಳಿ ಒಂದು ರಹಸ್ಯವಾದಂತಹ ಒಂದು ಆಪರೇಷನ್ ಮಾಡ್ಕೊಂಡು ಇವರು ನಮ್ಮ ಏನು ಕಾರ್ಗಿಲ್ ಪ್ರದೇಶ ಇದೆ ಅಲ್ಲಿ ಬಂದು ಆಕ್ರಮಿಸ್ತಾರೆ. ಒಂದು 130ರಿಂದ 200 ಚದರ ಕಿಲೋಮೀಟರ್ ಅಷ್ಟು ಬಂದು ಆಕ್ರಮಿಸ್ತಾರೆ. ಆಗ ಅಲ್ಲಿ ಪಾಕಿಸ್ತಾನಿ ಸೈನಿಗಳಿದ್ದು 5,000 ಸೈನಿಗಳನ್ನು ಹಾಕಿರ್ತಾರೆ ಅವರು. ಆಗ ನಮ್ಮ ಭಾರತೀಯ ಸೈನ್ಯ 20,000 ಸೈನ್ಯ ಹೋಗುತ್ತೆ. ಅವರು ಮೇಲ್ಗಡೆ ಬಂಕರ್ಗಳ ಹಾಕದಿಂದ ಕಾರ್ಗಿಲ್ ಬೆಟ್ಟದಲ್ಲಿ ನಮ್ಮವರು ಕೆಳಗಡೆ ಇದ್ದಂಥ ಸಮಯದಲ್ಲಿ 500ರಿಂದ 700 ಯೋಧರು ತಮ್ಮ ಜೀವವನ್ನ ತ್ಯಾಗವನ್ನ ಮಾಡ್ತಾರೆ ಅಲ್ಲಿ. ಆದ್ರೂ ಕೂಡ ವಿಶ್ವವೇ ಬೆಚ್ಚುವಂತೆ ನಮ್ಮ ವೀರ ಯೋಧರು, ಭಾರತೀಯ ಯೋಧರು ಆ ಬಂಕರ್ಗಳನ್ನ ಧ್ವಂಸ ಮಾಡಿ ಅವರನ್ನ ಹಿಮ್ಮೆಟ್ಟಿಸ್ತಾರೆ. ಈ ಒಂದು ಸಮಯದಲ್ಲಿ ಆ 3 ಜನ ಕ್ಯಾಪ್ಟನ್ ಗಳನ್ನ ನೆನಬೇಕಾಗುತ್ತೆ. ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರು, ಕ್ಯಾಪ್ಟನ್ ವಿಕ್ರಮ್ ಭದ್ರಾ ಅವರು, ಮತ್ತೆ ನಮ್ಮ ಕ್ಯಾಪ್ಟನ್ ಕಿಸಿಂಗ್ ಕ್ಲಿರಿಪ್ ಅಂತೇಳಿ ಅವರು 3 ಜನಕ್ಕೆ ಮರಣೋತ್ತರವಾಗಿ ಪರಮವೀರ ಚಕ್ರ ಮತ್ತು ಮಹಾವೀರ ಚಕ್ರ ಅವರಿಗೆ ಬಿರುದನ್ನ ನಮ್ಮ ಭಾರತ ಸರ್ಕಾರ ಕೊಡುತ್ತೆ. ಇವತ್ತು ನಾವು ನೆನಬೇಕು, ನಮ್ಮ ಭಾರತದಲ್ಲಿ ನಿಟ್ಟುಸಿರಿನ ನಾವು ಬಿಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಯೋಧರು ಬಿಟ್ಟಂತ ಉಸಿರಿನ ಬಾವುಟ ಇವತ್ತು ಆರ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ನೆಮ್ಮದಿಯ ಜೀವನವನ್ನು ಮಾಡಬೇಕಾದ್ರೆ ನಮ್ಮ ಭಾರತೀಯರು ಎಲ್ಲರ ಕರ್ತವ್ಯ ಈ ದಿನವನ್ನು ನೆನಬೇಕು. ಜುಲೈ 26ನೇ ತಾರೀಕು 25 ವರ್ಷಗಳ ಕಾಲ ಇವತ್ತು ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಅವರಿಗೆ ಒಂದು ಶತಕೋಟಿ ನಮನಗಳನ್ನು ನಾವು ಇಲ್ಲಿ ಸಲ್ಲಿಸ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಸೇರಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡ್ತೇವೆ. ಹಾಗಾಗಿ ನಮ್ಮ ಯೋಧರು ಅವರ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ ಅಂತ ಹೇಳಿ ನಾನು ಕೇಳ್ತೀನಿ. ಈಗ ಈಗ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಹುತಾತ್ಮರಾದಂಥ 527 ಜನ ಹಾಗೂ ಗಾಯಾಳುಗಳಾದಂಥ 1383 ಜನ ಅವ್ರನ್ನ ನೆನೆಸ್ಕೊಳ್ತಾ ಈ 25ನೇ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಆ ಸಮಯದಲ್ಲಿ ಮಡಿದಂತಹ ಸುಧೀರ್ ಅವರ ತಾಯಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ತಮ್ಮ ಮುಂದೆ ನಡೆಸಿಕೊಡಲಿದ್ದಾರೆ. ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕನ್ನಡ ಪರ ಸಂಘಟನೆಯ ಎಲ್ಲ ಕನ್ನಡ ಬಾಂಧವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಇಲಾಖೆ ಸಿಬ್ಬಂದಿಗಳೇ ಹಾಗೂ ನನ್ನ ಎಲ್ಲ ಸ್ನೇಹಿತರೆ, ಏನು 1999ರಲ್ಲಿ ಕಾರ್ಗಿಲ್ ಯುದ್ಧ ಸಂಭವಿಸಲಿಕ್ಕೆ ಕಾರಣ ಆಯಿತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ವೀರ ಯೋಧರು ತಮ್ಮ ಫ್ಯಾಮಿಲಿಯನ್ನು, ತಮ್ಮ ಜೀವವನ್ನು ಲೆಕ್ಕಿಸದೆ ಅವರು ಹೋರಾಟ ಮಾಡಿದ್ರಿಂದ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಒಂದು ವಿಜಯ ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆಲ್ಲ ಶ್ರೇಯ ನಮ್ಮ ಎಲ್ಲ ಯೋಧರಿಗೆ ಸೇರಬೇಕು. ಅವರೆಲ್ಲರೂ ನಮ್ಮ ಪ್ರಾಣವನ್ನು ಒತ್ತಿಗಿಟ್ಟು ಒಂದು ಹೋರಾಟ ಮಾಡಿದ್ರಿಂದ ನಮಗೆ ಈ ಒಂದು ಜಯ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಅದು ಈ ವರ್ಷ 25ನೇ ವರ್ಷ ಈ ಒಂದು ಸಂದರ್ಭದಲ್ಲಿ
ಯಾರು 527 ಜನ ಆ ಒಂದು ಯುದ್ಧದಲ್ಲಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು, ಅವ್ರನ್ನೆಲ್ಲರನ್ನೂ ನಾವು ನೆನೆಯಬೇಕಾಗಿದೆ. ಅದೇ ರೀತಿ ಸಾಕಷ್ಟು ಜನ ನಮ್ಮ ಯೋಧರು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ, ನಮ್ಮ ದೇಶದ ಗಡಿಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರೆಲ್ಲರನ್ನೂ ನಾನು ನೆನೆಯುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಯಾರು ಮಾತನ್ನು ಮುಗಿಸ್ತೇನೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.